ಗಿಲ್ಲಿ ಕಾವ್ಯ ಇವರಿಬ್ಬರು ಜೋಡಿ ಎಲ್ರಿಗೂ ತುಂಬಾ ಇಷ್ಟ. ಬಿಗ್ ಬಾಸಿಂದ ಇವರಿಬ್ಬರು ಜೋಡಿ ತುಂಬಾ ಫೇಮಸ್ ಆಯಿತು. ಈಗ ಇವರಿಬ್ಬರು ಒಂದೇ ಕಡೆ ಕಾಣಿಸ್ಕೊಳ್ತಾ ಇದ್ದಾರೆ. ಬಿಗ್ ಬಾಸ್ಗಿಂತ ಮೊದಲು ಇವರಿಬ್ಬರು ಜೊತೆಲೇ ಕೆಲಸ ಮಾಡ್ತಾ ಇದ್ರು DKDಯಲ್ಲಿ. ಆದರೆ ಆಗ ಅವರಷ್ಟು ಕ್ಲೋಸ್ ಇರಲಿಲ್ಲ. ಬಿಗ್ ಬಾಸ್ ಶುರು ಆದಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಾದ್ರೇ ಇಬ್ಬರು ಜೊತೆಯಲ್ಲೇ ಹೋದರು. ಆಗ ಇಬ್ಬರೂ ತುಂಬಾ ಕ್ಲೋಸ್ ಆದರು. ಇವರಿಬ್ಬರು ಜೋಡಿ ನೋಡಿದವ್ರಿಗೂ ತುಂಬಾ ಇಷ್ಟ ಆಯಿತು. ಬಿಗ್ ಬಾಸ್ ಆದಮೇಲೆ ತುಂಬ ಜನ ಏನು ಮಾತಾಡ್ಕೊಳ್ತಾ ಇದ್ರು ಅಂದರೆ ಇವರಿಬ್ಬರು ಮದುವೆ ಆಗಬೇಕು, ಇವರಿಬ್ಬರು ಜೋಡಿ ತುಂಬ ಚೆನ್ನಾಗಿದೆ, ಇಬ್ಬರೂ ಒಂದು ಮೂವಿಯಲ್ಲಿ ಜೊತೆಯಲ್ಲಿ ನೋಡಬೇಕು, ಗಿಲ್ಲಿ ಹೀರೋ ಆಗಿ ಕಾವ್ಯ ಹೀರೋಯಿನ್ ಆಗಿ ಒಂದು ಸಿನಿಮಾ ಬರಬೇಕು. ಆದರೆ ಅದಾಗಿಲ್ಲ. ಮುಂದೆ ಆಗುತ್ತೋ ಇಲ್ವೋ ನೋಡೋಣ. ಯಾಕಂದರೆ ಈಗ ಗಿಲ್ಲಿ ನಾಯಕನಾಗಿ ಪಳಾರ್ ಅನ್ನೋ ಮೂವಿ ಬರ್ತಿದೆ. ಅದರಲ್ಲಿ ತುಂಬ ಜನ ಏನು ಅಂದ್ಕೊಂಡಿದ್ರು ಅಂದರೆ ಕಾವ್ಯನೇ ಹೀರೋಯಿನ್ ಆಗಿರ್ತಾಳೆ ಅಂತ. ಕಾವ್ಯನೇ ಹೀರೋಯಿನ್ ಆಗಿರಬೇಕು ಅಂತ ಎಲ್ರಿಗೂ ಆಸೆ ಇತ್ತು. ಆದರೆ ಇನ್ನೂ ಅದರಲ್ಲಿ ಯಾರು ಹೀರೋಯಿನ್ನು ಅಂತ ಯಾರಿಗೂ ಗೊತ್ತಿಲ್ಲ. ತುಂಬಾ ಶೂಟಿಂಗ್ ನಡೆದಿದೆ, ಆದರೆ ಇನ್ನೂ ಹೀರೋಯಿನ್ ಯಾರು ಅಂತ ಹೇಳಲೇ ಇಲ್ಲ. ಈಗಲೂ ತುಂಬ ಜನ ಕಾವ್ಯನೇ ಹೀರೋಯಿನ್ ಆಗಿ ಕಾಣಿಸ್ಕೊತಾಳೆ ಅಂತ ಅಂದ್ಕೊಂಡಿದ್ದಾರೆ. ಅದರ ಕಾವ್ಯ ಹೇಳ್ಕೊಂಡಿರೋ ಥರ ಆ ಸಿನಿಮಾದಿಂದ ಯಾವುದೇ ಕರೆ ಬಂದಿಲ್ಲ, ನಾನು ಅದರಲ್ಲಿ ಹೀರೋಯಿನ್ ಅಲ್ಲ ಈಗಂತ ಕಾವ್ಯನೇ ಹೇಳ್ಕೊಂಡಿದ್ದಾಳೆ. ಕಾವ್ಯನೇ ಹೇಳೋಳೆ ಅಂದರೆ ಕಾವ್ಯ ಇದರಲ್ಲಿ ಹೀರೋಯಿನಾಗಿ ಕಾಣಿಸ್ಕೊಳ್ಳಲ್ಲ. ಆದರೆ ಹೀರೋಯಿನ್ನು ಯಾರಾಗಿರ್ಬೋದು ಈ ಸಿನಿಮಾಗೆ, ಮುಂದೆ ನೋಡೋಣ. ಈಗ ಬಿಗ್ ಬಾಸ್ ಆದಮೇಲೆ ಎಲ್ಲರೂ ಅಂದ್ಕೊಂಡಿದ್ದಿದ್ದೇ ಒಂದು, ಇಲ್ಲಿ ಆಗ್ತಾ ಇರೋದು ಇನ್ನೊಂದು. ಯಾಕಂದರೆ ಬಿಗ್ ಬಾಸ್ ಮನೆಯೊಳಗಡೆ ಇದ್ದಾಗ ಇವರಿಬ್ಬರು ಅಷ್ಟು ಕ್ಲೋಸ್ ಆಗಿದ್ದರು. ಇನ್ನು ಮುಂದೆ ಇವರಿಬ್ಬರು ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ಫಿಲಮ್ ಆಗಲಿ ಇವರಿಬ್ಬರು ಕಾಣಿಸ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ರು. ಇನ್ನೂ ಸ್ವಲ್ಪ ಜನ ಬೇರೆ ಥರನೂ ಮಾತಾಡ್ತಾ ಇದ್ದಾರೆ. ಕಾವ್ಯ ಈ ಸಿನಿಮಾ ಅಲ್ಲಿ ಹೀರೋಯಿನ್ ಅಲ್ಲ ಅಂದರೆ ಇಬ್ರಿಗೂ ಏನಾದರೂ ಮನಸ್ತಾಪ ಬಂದಿರತ್ತೆ. ಒಳಗಡೆ ಇರೋ ಥರ ಇವರಿಬ್ಬರು ಆಚೆ ಬಂದಮೇಲೆ ಅಷ್ಟು ಕ್ಲೋಸ್ ಇಲ್ಲ, ಇಬ್ಬರು ದೂರ ಆಗಿದ್ದಾರೆ. ಈ ರೀತಿ ಎಲ್ಲ ತುಂಬ ಜನ ಮಾತಾಡ್ತಾ ಇದ್ದಾರೆ. ಬಿಗ್ ಬಾಸ್ ಆದಮೇಲೂ ಒಂದಷ್ಟು ಕಾರ್ಯಕ್ರಮದಲ್ಲಿ ಇಬ್ಬರು ಜೊತೆಯಲ್ಲಿ ಕಾಣಿಸ್ಕೊಂಡಿದ್ರು. ತುಂಬ ದಿನಗಳಾದಮೇಲೆ ಇಬ್ಬರು ಜೊತೆಯಲ್ಲೆಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಈಗ ಮಳವಳ್ಳಿಗೆ ಇವರಿಬ್ಬರು ಒಂದು ಶಾಪ್ ಓಪನಿಂಗ್ಗೆ ಬರ್ತಾ ಇದ್ದಾರೆ. ಇನ್ನು ಇವರಿಬ್ಬರು ಬರ್ತಾರೆ ಅಂದರೆ ತುಂಬ ಜನ ಸೇರ್ತಾರಲ್ಲಿ. ಅವ್ರು ಹೇಳ್ತಿರೋ ಪ್ರಕಾರ ಒಂದು 10,000 ಜನ ಮೇಲೆ ಸೇರ್ಬೋದು ಅಂತ ಹೇಳ್ತಿದ್ದಾರೆ. ಮಳವಳ್ಳಿ ಅಂದರೆ ಗಿಲ್ಲಿಯವ್ರ ಊರು. ಕರ್ನಾಟಕದ ತುಂಬ ಗಿಲ್ಲಿಗೆ ಫ್ಯಾನ್ಸ್ ಇದ್ದಾರೆ. ಇನ್ನು ಅವ್ರ ಊರು ಅಂದರೆ ಕೇಳಬೇಕಾ? ಅದರಲ್ಲಿ ಈ ಸತಿ ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಆ ಊರಿಗೆ ಬರ್ತಿದ್ದಾರೆ. ಮದರ್ ಗೋಲ್ಡನ್ ಜ್ಯುವೆಲರಿ ಈ ಶಾಪ್ ಓಪನಿಂಗ್ಗೆ ಇಬ್ಬರು ಬರ್ತಿದ್ದಾರೆ. ಅದರಲ್ಲೂ ಕಾಲೇಜ್ ಹುಡುಗ ಹುಡುಗಿರಿಗೆ ಇವರಿಬ್ಬರನ್ನ ಕಂಡ್ರೆ ತುಂಬಾ ಇಷ್ಟ. ಇವರಿಬ್ಬರು ಕ್ರೇಜು ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿ ಗೊತ್ತು ಎಲ್ರಿಗೂ. ಖುದ್ದಾಗಿ ಗಿಲ್ಲಿ ಮತ್ತು ಕಾವ್ಯನ ಮಾಲೀಕರೇ ಹೋಗಿ ಇನ್ವೈಟ್ ಮಾಡಿದ್ದಾರೆ. ಇವರಿಬ್ಬರು ಯಾವಾಗ ಬರ್ತಿದ್ದಾರೆ ಅಂದರೆ ಮಳವಳ್ಳಿಗೆ ಈ ಶಾಪ್ ಓಪನ್ ಮಾಡೋದಕ್ಕೆ ಆಗಸ್ಟ್ 16ನೇ ತಾರೀಕು. ಇನ್ನು ಇವರಿಬ್ಬರು ಬರ್ತಿದ್ದಾರೆ ಅಂತ ಇವರಿಬ್ಬರು ಕಟ್ಔಟು ಪೋಸ್ಟರ್ಸು ಮಳವಳ್ಳಿ ತುಂಬ ಹಾಕ್ತಿದ್ದಾರೆ. ಬರೀ ಮಳವಳ್ಳಿ ಮಾತ್ರ ಅಲ್ಲ, ಸುತ್ತ ಹಳ್ಳಿಯಲ್ಲೂ ಇದರ ಹವ ತುಂಬಾ ಇದೆ. ಬರೀ ಮಳವಳ್ಳಿ ಜನ ಮಾತ್ರ ಇವರಿಬ್ಬರು ನೋಡೋಕ್ಕೆ ಬರೋದಿಲ್ಲ, ಅಲ್ಲೇ ಸುತ್ತಮುತ್ತ ಹಳ್ಳಿಯಲ್ಲಿರೋ ಜನಗಳೆಲ್ಲ ಇವರಿಬ್ಬರನ್ನ ನೋಡೋಕ್ಕೆ ಬರ್ತಾರೆ. ಅದರಲ್ಲೂ ಈಗ ಗಿಲ್ಲಿ ಹೀರೋ ಬೇರೆ ಆಗ್ತಿದ್ದಾನೆ. ಇನ್ನು ಅವ್ರ ಊರಿನ ಜನ ಬೆಂಬಲ ಇದ್ದೇ ಇರುತ್ತೆ. ತುಂಬ ದಿನ ಆದಮೇಲೆ ಇವರಿಬ್ಬರನ್ನ ಜೊತೇಲಿ ನೋಡೋದಕ್ಕೆ ತುಂಬ ಜನ ಕಾಯ್ತಾ ಇದ್ರು. ಈ ಕಾರ್ಯಕ್ರಮದಿಂದ ಇವರಿಬ್ಬರನ್ನ ಎಲ್ಲರೂ ಜೊತೇಲಿ ನೋಡ್ಬೋದು. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಇದೇ ಥರ ಇನ್ನೂ ಒಳ್ಳೊಳ್ಳೆ ಮಾಹಿತಿ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.